ನನಗೆ ಈ ಜನ್ಮದಲ್ಲಿ ಇಂಥ ಅವಮಾನ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಹುಟ್ಟುವಾಗ್ಲೇ ಯಜಮಾನ್ಕೆಲ್ ಹುಟ್ಟೋಳು ನಾನು. ಯಾರ ಮುಂದೆನೂ ಏನಕ್ಕೂ ನಿಂತೋಳಲ್ಲ. ಮೊದಲನೇ ಸರಿ ಸಂಬಳ ತಗೊಳ್ಳೋದಕ್ಕೆ ಇನ್ನೊಬ್ರ ಮುಂದೆ ನಿಂತಿದ್ದೀನಿ. ಇಲ್ಲ, ಇದನ್ನು ಸಹಿಸ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಮುಂದಿನ ಸರಿ ಈ ತರ ಸಾಲಾಗಿ ನಿಂತು ಸಂಬಳ ತಗೊಳಕ್ಕೂ ಮುಂಚೆ ಬೇಲ್ ತಗೊಂಡು ಹೊರಟೋಗ್ಬೇಕು ಮೊದ್ಲು. ಅಕ್ಕ, ಲಾಯರ್ ಬೇಲ್ ಕೊಡಿಸ್ತೀವಿ ಅಂತ ಹೇಳಿದಾರಲ್ವಾ? ಎಲ್ರಿಗೂ ಮೊದಲನೇ ಸಂಬಳ ಬಂದ್ರೆ ಖುಷಿ ಆಗತ್ತೆ, ಸಂಭ್ರಮ ಪಡ್ತಾರೆ. ಆದ್ರೆ ನನಗೆ ಯಾಕೋ ಹೊಟ್ಟೆಲೆಲ್ಲ ಸಂಕಟ ಆಗ್ತಿದೆ, ಉಸಿರು ಕಟ್ಟಾಗ್ತಿದೆ. ನೀರಲ್ಲಿ ಮುಳುಗ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಮೊದಲನೇ ಸರ್ತಿ ನನ್ ಸೋತ್ಬಿಟ್ಟೆ ಅನ್ನಿಸ್ತಾ ಇದೆ. ಇದ ಮೊದಲೇ ಸಲ ನೀವಿಬ್ರು ನಿಯತ್ತಾಗಿ ದುಡ್ಡು ಸಂಪಾದನೆ ಮಾಡಿರೋದು. ನಿಮ್ಮ ಕೈಯಾಗಿರೋದು ಬರೀ ದುಡ್ಡಲ್ಲ, ದೇವರ ಪ್ರಸಾದ. ಇದಕ್ಕೆ ನೀವಿಬ್ರು ಹೆಮ್ಮೆ ಪಡಬೇಕು. ನನಗ ಈ ದುಡ್ಡು ನೋಡಿದ್ರ ಬಿಡುಗಡೆ ಅಂತ ಅನ್ಸಾಕತೈತಿ. ಇಷ್ಟು ದಿನ ಯಾರ್ಯಾರ್ದು ಹಂಗನಾಗಿದ್ದವಾಗ ಇವತ್ತು ಸ್ವತಂತ್ರ ಸಿಕ್ಕಂಗ ಆಗತೈತಿ. ನಾನ ಕಷ್ಟಪಟ್ಟು ದುಡಿದಿರೋ ರೊಕ್ಕನ ಎನಸಾಕತ್ತೇನಿ. ನೀನು ನಮ್ಮ ಅಕ್ಕನೂ ಒಂದೇನಾ? ನೀನು ಕೂಲಿ ಮಾಡೋ ಪರಂಪರೆಯಲ್ಲಿ ಹುಡ್ತೋನು, ನಮ್ದು ಪಾಳೆಗಾರ ವಂಶ. ಹಾ, ಪಾಳೆಗಾರು, ದೊಡ್ಡ ಪಾಳೆಗಾರ. ನೀವು ನಿಮ್ ಪಾಳೆಗಾರಿಕೆ ಕೂತಿರಿ, ನಾ ಹೊಂಡ್ತೀನಿ. ಎಲ್ಲೋಗ್ತಾ ಇದ್ದೀರಾ? ಹೊರಗೆ ಹೋಗ್ತೀನಿ. ಒಳಗಡೆ ಹೋಗಿ. ಹೋಗ್ರಿ. ಇದೊಳ್ಳೆ ಕತಿ ಆತ್ ನಿಮ್ದು. ಹೊರಗೆ ಹೋಗಕ್ಕೂ ಬಿಡಾಗಿಲ್ಲ, ಮನ್ಯಾಗ ಮಾತಾಡಕ್ಕೂ ಬಿಡಾಗಿಲ್ಲ. ಸಂಬಳ ಅಮ್ಮವ್ರೆ, ಆದಿಗೆ ನಿಜವಾಗ್ಲೂ ಶಕ್ತಿ ಬಂದಿದ್ಯಾ ಇಲ್ಲ ಭೈರವಿ ಹೇಳಿದಾಗೆ ವೇಷ ಹಾಕೊಂಡು ನಾಟಕ ಮಾಡ್ತಿದ್ದಾನ? ಶಕ್ತಿ ಬಂದಿರೋದು ನಿಜಾನೇ ಇರಬೇಕು ಕಮಲಮ್ಮ. ಯಾವುದೋ ದೊಡ್ಡ ಪೂಜೆ ಮಾಡಿ ಅವನು ಈ ಶಕ್ತಿನ ಪಡ್ಕೊಂಡಿದ್ದಾನೆ ಅಂತ ಅನ್ನಿಸ್ತಿದೆ. ನಾರ್ಮಲ್ ಆಗಿರ್ಬೇಕಾದ್ರೇನೆ ಅವನ್ ಕಾಟ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಈಗ ಶಕ್ತಿ ಬೇರೆ ಬಂದಿದೆ. ಇನ್ನು ಏನೇನ್ ಮಾಡ್ತಾನೋ ಏನೋ. ನಾವು ಬಿಸ್ನೆಸ್ ಮಾಡೋದಾ ಇಲ್ಲ ಇವನ್ ಏನೇನ್ ಮಾಡ್ತಾನೆ ಅಂತ ನೋಡ್ತಾ ಕೂತಿರೋದ ಒಂದು ಅರ್ಥ ಆಗ್ತಾ ಇಲ್ಲ ಕಮಲಮ್ಮ. ಅಲ್ಲಮ್ಮ, ನಮ್ಗೇನಾದ್ರೂ ಆಗ್ಲಿ ಸಹಿಸ್ಕೋಬಹುದು. ಅಭಿರಾಮಿ ಅಮ್ಮವ್ರಿಗೇನಾದ್ರೂ ಮಾಡ್ಬಿಟ್ರೆ ಏನ್ ಮಾಡೋದು? ಅದೇ ನನಗೂ ಚಿಂತೆ ಆಗಿರೋದು ಕಮಲಮ್ಮ. ಅಲ್ಲ, ಮನೆಯಲ್ಲಿ ಇಷ್ಟೆಲ್ಲ ನಡೀತಾ ಇದೆ, ಅಶೋಕ್ ಅದನ್ನ ನೋಡ್ಕೊಂಡು ಸುಮ್ನೆ ನಿಂತಿದ್ರಲ್ಲ. ಅಟ್ಲೀಸ್ಟ್ ಅವ್ರಿಗೆ ಬುದ್ಧಿ ಹೇಳ್ಬೋದಾಗಿತ್ತು ತಾನೆ. ಮನೆಯಲ್ಲಿ ಮಕ್ಕಳಿದ್ದಾರೆ, ಇದನ್ನೆಲ್ಲ ನೋಡಿದ್ರೆ ಅವ್ರ ಮನ್ಸ್ ಮೇಲೆ ಎಂತ ಪರಿಣಾಮ ಬೀಳುತ್ತೆ ಅಂತ ವಿವರ್ಸ್ ಹೇಳ್ಬೋದಾಗಿತ್ತು ತಾನೆ. ಅಶೋಕ್ ಅವರು ಏನು ಮಾತಾಡ್ದೆ ಸುಮ್ನೆ ಒಳ್ಳೆ ಕಲ್ ತರ ನಿಂತಿದ್ರು. ನಾನ್ ಮಾತಾಡಿದ್ರೆ ಮತ್ತೆ ಮಾತಿಗ್ ಮಾತು ಬೆಳಿತಾನೆ ಇರುತ್ತೆ ಅಂತ ಸುಮ್ನಾದೆ. ನಮ್ ಮನೇಲಿ ಇದೆಲ್ಲ ನಡೆಯಲ್ಲ, ನೀನ್ ಇವಾಗ್ಲಿಂದಾನೆ ಮನೆಯಿಂದ ಹೊರಡು ಅಂತ ಹೇಳ್ಬೋದಾಗಿತ್ತು. ಹಾಗೇನಾದ್ರೂ ನಾನು ಹೇಳಿದ್ರೆ ಸರಿ ಆಯ್ತು, ನಾನು ಇವಾಗ್ಲೇ ಹೊರಡಕ್ ರೆಡಿ ಇದ್ದೀನಿ, ನನ್ ಜೊತೆ ನನ್ ಹೆಂಡ್ತಿನ ಕಳಿಸ್ಕೊಡು ಅಂತ ಅವ್ನ್ ಖಂಡಿತ ಕೇಳ್ತಾನೆ.
ಇಂಥ ಸಮಯದಲ್ಲಿ ಅಭಿರಾಮಿ ನಮ್ ಜೊತೆನೇ ಇರೋದು ಒಳ್ಳೇದು. ಅದಕ್ಕೆ ಏನು ಮಾತಾಡದೆ ಸುಮ್ನಾದೆ ಕಮಲಮ್ಮ. ಅಭಿರಾಮಿ ಹೊಟ್ಟೆಲಿ ಮಗು ಬೇರೆ ಬೆಳೀತಿದೆ. ತಾಯಿ ಮಗು ಇಬ್ರು ತುಂಬಾ ಸೂಕ್ಷ್ಮವಾಗಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪ್ರಾಣನೇ ಹೋಗ್ಬೋದು. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೂ ಕೂಡ ಯಾವಾಗ ಏನಾಗುತ್ತೋ ಅನ್ನೋ ಭಯದಲ್ಲೇ ಇರೋ ಹಾಗಾಗಿದೆ ಅಮ್ಮವ್ರೆ. ನಾನಿರ್ಬೇಕಾದ್ರೆ ಯಾಕೆ ಭಯ? ನೀನೇನ್ ದೇವ್ರಾ? ಹೌದು, ನಾನ್ ದೇವ್ರೆ. ಈಗ ಮಕ್ಕಳು ದೇವ್ರು ಅಂತಾನೆ ಹೇಳ್ತಾರೆ ಅಲ್ವಾ? ಅದಕ್ಕೆ ನನ್ನನ್ನ ನಾನು ದೇವ್ರು ಅಂದೆ. ಅಂದ್ರೆ ಶಾಂಭವಿ ದೇವಿ. ಕಮಲಮ್ಮ ಇವಳು ಎಷ್ಟು ತಲಹಟ್ಟೆ ನೋಡಿ. ನಾವು ಮುಂದೆ ಏನಾಗುತ್ತೋ ಅಂತ ಇವಾಗ ಹೆದರ್ಕೋತಾ ಇದೀವಿ. ಹೇಗಪ್ಪ ಅದನ್ನ ತಡೆಯೋದು ಅಂತ ಯೋಚನೆ ಮಾಡ್ತಿದ್ರೆ ಮಧ್ಯ ಬಂದು ಏನೇನೋ ಮಾತಾಡ್ತಾಳೆ. ಅಮ್ಮ, ಮುಂದೆ ನಡೆಯೋದನ್ನ ಯಾರು ತಡೆಯೋದಕ್ಕಾಗಲ್ಲ, ಬದಲಾಯಿಸಕ್ಕೂ ಆಗಲ್ಲ. ಜೀವನ ಅನ್ನೋದು ದೇವ್ರು ಯಾವತ್ತೋ ಬರೆದ್ ಮುಗಿಸಿರೋ ಕಾದಂಬರಿ. ಅದ್ರ ಅಂತ್ಯನೂ ಬರ್ದಾಗಿದೆ. ಆದ್ರೆ ನೀವು ಈ ವಿಷಯ ಫ್ರೆಶ್ ಆಗಿ ಓದ್ತಾ ಇದ್ದೀರಾ ಅಷ್ಟೇ. ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಇವಾಗ ಏನು ಪ್ರಯೋಜನ ಇಲ್ಲ. ದೇವ್ರ ಮೇಲೆ ಭಾರ ಹಾಕಿ ಏನ್ ಬರುತ್ತೋ ಅದನ್ನ ಅನುಭವಿಸ್ಕೊಂಡು ಹೋಗಿ. ಎಲ್ಲ ಒಳ್ಳೇದಾಗತ್ತೆ. ನೋಡಿ ಅಮ್ಮವ್ರೆ ಹೇಗ್ ಮಾತಾಡ್ತಾ ಇದ್ದಾಳೆ ಅಂತ. ಹೌದು ಕಮಲಮ್ಮ, ಇವಳ ಮಾತುಗಳನ್ನ ಲೈಟಾಗಿ ತಗೊಳ್ಳೋದಕ್ಕಾಗಲ್ಲ. ಇತ್ತೀಚೆಗೆ ನಾನು ಗಮನಿಸ್ತಾನೆ ಇದ್ದೀನಿ. ಅವಳ ಮಾತಲ್ಲಿ ಅನುಭವ ಕಾಣಿಸ್ತದೆ. ಅದು ದೊಡ್ಡವ್ರಿಗೂ ಸಿಗದೆ ಇರೋ ಅನುಭವ. ಎಷ್ಟೋ ಸಲ ಇವಳು ನನ್ನ ಮಗಳು ಭೈರವಿನ ಅಂತ ನನಗೆ ಅನುಮಾನ ಬರ್ತಾ ಇದೆ.